ಚಿನ್ನ ಅಡ ಇಟ್ಟಿರೋರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಬ್ಯಾಂಕ್ನಲ್ಲಿರೋ ನಿಮ್ಮ ಚಿನ್ನಾಭರಣ ಎಷ್ಟು ಸೇಫ್? ಬ್ಯಾಂಕ್ನಲ್ಲೇ ಕಳ್ಳತನವಾದ್ರೆ ಚಿನ್ನ ಎಲ್ಲಿಡೋದು? ಇದು ಬೇಲಿಯೇ ಎದ್ದು ಹೊಲ ಮೇಯತ್ತೆ ಅಂತಾರಲ್ಲ, ಅಂತ ಹಾಕಿದೆ. ಬ್ಯಾಂಕ್ನಲ್ಲಿ ಅಡವಿಟ್ಟಿದ್ದ ಚಿನ್ನ ಕದ್ದಿದ್ದಾರೆ ಮ್ಯಾನೇಜರ್. ಮೊನ್ನೆ ತಾನೇ ಇಂತಹದ್ದೇ ಒಂದು ಘಟನೆ ನಡೆದಿತ್ತು ಒಂದು ಬ್ಯಾಂಕ್ನಲ್ಲಿ, ಅದು ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಆದಂತಹ ಘಟನೆ. ಈಗ ಮತ್ತೆ ಅಂತಹದ್ದೇ ಘಟನೆ ಮರುಕಳಿಸಿದೆ. ಆನ್ಲೈನ್ ಜೂಜಾಟಕ್ಕೆ ಬ್ಯಾಂಕ್ನಲ್ಲಿ ಚಿನ್ನ ಕದ್ದಿದ್ದಾನೆ ಭೂಪ. ಆನ್ಲೈನ್ ಜೂಜಾಟದ ಚಟ, ಬ್ಯಾಂಕ್ನಲ್ಲಿ ಕಳ್ಳತನ. ಬ್ಯಾಂಕ್ ಮ್ಯಾನೇಜರೇ ಚಿನ್ನಾಭರಣ ಕಳ್ಳತನ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ. ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಈವರೆಗೂ ಸರಿಸುಮಾರು 700 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪ್ರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ. ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರು ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ. ಓಕೆ, ಇವನು ಯಾವಾಗಿಂದ ಮಾಡಿರೋ ಚಾನ್ಸಸ್ ಇದೆ ಸರ್? ಎಷ್ಟು ಗೋಲ್ಡ್ ತನಿಖೆ ಮಾಡಿ ನೋಡಬೇಕಾಗುತ್ತೆ ಯಾವಾಗಿಂದ ಆಗಿದೆ ಅನ್ನೋದು. ಡೀಟೇಲ್ ರಿಪೋರ್ಟ್ ಇಸ್ ಸ್ಟಿಲ್ ಎಕ್ಸ್ಪೆಕ್ಟೆಡ್. ಎಲ್ಲಿ ಏನಕ್ಕೆ ಯೂಸ್ ಮಾಡಿದ್ದಾನೆ ಆ ಗೋಲ್ಡ್ನ? ಇಟ್ಟ ಬಂಗಾರದಿಂದ ಬರೋ ದುಡ್ಡನ್ನ ಬೇರೆ ಬೇರೆ ತನ್ನ ವೈಯಕ್ತಿಕ ಖರ್ಚಿಗೆ ಬಳಸಿದ್ದಾನೆ. ಪ್ರಮುಖವಾಗಿ ಗ್ಯಾಂಬ್ಲಿಂಗಲ್ಲಿ ಮಾಡಿರ್ಬೋದು ಅನ್ನೋ ಒಂದು ಸಂಶಯದ ಒಂದು ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ